ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೂತ್ಕೊಂಡು ವಿತೌಟ್ ಸಪೋರ್ಟ್ ಎದ್ದೊಳೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣಂತೆ. ಸೊ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ನಾವು ಮೇಲೆ ಸಪೋರ್ಟ್ ತೊಗೊಂಡು ಎದ್ದೋಳೋ ಅಂಥದ್ದು ಪ್ರಾಕ್ಟೀಸ್ ಆಗಿದೆ. ಸೊ ವೆರಿ ಬೆನಿಫಿಷಿಯಲ್. ಲೆಟ್ ಅಸ್ ಸಿಟ್ ಡೌನ್. ಸುಖಾಸನ ಅಂತ ಕರಿತೀವಿ ಇದನ್ನು. ಸುಖಾಸನದಲ್ಲಿ ನಾವು ಕೂತ್ಕೋತೀವಿ. ಇದು ನಮಗೆ ಇರುವಂಥ ರೆಗ್ಯುಲರ್ ಹ್ಯಾಬಿಟ್ಟು. ನಾವು ಈ ಸುಖಾಸನದಲ್ಲಿ ಕೂತ್ಕೊಂಡ್ಮೇಲೆ ಕೈಗಳನ್ನು ಊರಿ ಆ ಕಡೆ ಈ ಕಡೆ ಮುಂದಗಡೆ ಆ ಕಡೆ ಈ ಥರ ಎಲ್ಲ ಊರಿ ಹೇಳ್ಬಾರ್ದು. ಸಾಧಾರಣವಾಗಿ ನಾವು ಹೇಗೆ ಹೇಳ್ಬೇಕು ಅಂತಂದರೆ ಯಾವುದೇ ಸಪೋರ್ಟ್ ಇಲ್ಲದಂಗೆ ಹೇಳ್ಬೇಕು. ಅದು ಹೇಗೆ ಅಂತ ನೋಡಿ ಕಾಲುಗಳ ಆ ಥರ ಇಟ್ಬಿಟ್ಟು ಎದ್ದೊಳ್ಬೇಕು. ಸೊ ಇದು ಸುಖಾಸನದಿಂದ ಮೇಲೆ ಹೇಳುವಂಥ ಒಂದು ಪ್ರಕ್ರಿಯೆ. ನಾವು ಸಾಧಾರಣ ಈ ಒಂದು ಪ್ರಾಕ್ಟೀಸನ್ನು ಮಾಡ್ಕೊಂಡಿಲ್ಲ. ಏನಂದರೆ ಇಟ್ ಈಸ್ ವೆರಿ ಎಫೆಕ್ಟಿವ್. ಸುಮ್ಮನೆ ಕೂತು ಹೇಳುವಂಥದ್ದು ಕೂಡ ಇಟ್ ಈಸ್ ಅ ವೆರಿ ಎಫೆಕ್ಟಿವ್ ಒಂದು ಮೂಮೆಂಟ್ ಆಗುತ್ತೆ. ನೋಡಿ, ಕಾಲುಗಳು ಈ ಥರ ಸ್ಟ್ರೆಚ್ ಮಾಡ್ಬೋದು. ಇದು ತುಂಬ ಸಿಂಪಲ್ ಆಗಿರುತ್ತೆ. ಈ ಥರ ನಾವು ಮಾಡ್ಕೊಂಡು ಆರಾಮ್ಸೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾವು ಡೆಫಿನೆಟ್ಲಿ ಇದನ್ನು ಮಾಡ್ಬೋದು. ಕಾಲುಗಳನ್ನು ನೋಡಿ, ಮುಂಗಾಲುಗಳನ್ನು ಫ್ರಂಟ್ ಬ್ಯಾಕು ರೊಟೇಷನ್ ಮಾಡ್ಕೊಳ್ಳಿ. ಸೊ ಎರಡು ಕಾಲುಗಳನ್ನು ರೊಟೇಷನ್ ಮಾಡಿಕೊಂಡು ಈ ಥರ ರೊಟೇಷನ್ ಮಾಡ್ಕೊಳ್ಳಿ. ರೊಟೇಷನ್ ಮಾಡಿಕೊಂಡು ನಂತರ ಈ ಥರ ವಿತೌಟ್ ಚೇರ್ ನಾವು ಚೇರಲ್ಲಿ ಕೂತ್ಕೊಂಡಾಗೆ ಉತ್ಕಟಾಸನ ಅಂತ ಕರಿತೀವಿ ಅದನ್ನು. ಸುಮ್ಮನೆ ಹಾಗೆ ಸ್ಟ್ರೆಚ್ ಮಾಡೋದು ಮೊಣಕಾಲಿಗೆ ಭಾಳ ಒಳ್ಳೆಯದು. ಈ ಥರ ಕೂತ್ಕೋಬೇಕು. ಸೊ ಇದನ್ನು ಕಾಲುಗಳನ್ನು ಈ ಥರ ಸೈಡಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಮೇಲೆ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಒಂದು ಪ್ರಾಕ್ಟೀಸ್ನ ನಾವು ಮಾಡಿಕೊಂಡ್ರೆ, ಸೊ ಇವಾಗ ನೋಡಿ ಕೂತ್ಕೊತೀವಿ, ಸುಖಾಸನದಲ್ಲಿ ಕೂತ್ಕೊಳ್ಳೋದು. ನಂತರ ಕಾಲುಗಳನ್ನು